ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗೇ ಬಂದು ಆಂಟಿ ಮನೆ ಬಳೆ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ಆ್ಯಕ್ಚುಲಿ ಮದುವೆ ಮುಗಿಸ್ಕೊಂಡು ಬಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆವತ್ತು ನನಗೆ ತುಂಬಾ ಕೆಲಸ ಇತ್ತು, ಬ್ಯುಸಿ ಇದ್ದೆ, ಹಾಗಾಗಿ ಅಪ್ಲೋಡ್ ಮಾಡಿಲ್ಲ. ಆಲ್ರೆಡಿ ನನ್ನ ಗಂಟ್ಲೆಲ್ಲ ಹೋಗಿದೆ, ನೀರು ಎಕ್ಸ್ಚೇಂಜ್ ಆಗಿಬಿಟ್ಟು, ಹಾಗಾಗಿ ವಾಯ್ಸ್ ಒಂಥರ ಕೇಳಿಸ್ತಾ ಇರ್ಬೋದು, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮದುವೆ ಮನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಸುಮಾರು ದಿವಸದಿಂದ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿರೋಂತಹ ಚಪ್ಪರ ಹಾಕಿದ್ದಾರೆ. ಸೊ ಇವತ್ತು ಬಂದು ಬಳೆ ಶಾಸ್ತ್ರ, ಅರ್ಶಿಣದ ಶಾಸ್ತ್ರ ಎಲ್ಲ ನಡೀತಾ ಇರುತ್ತೆ, ಹಾಗಾಗಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈ ಹುಡ್ಗಂಗೆ ಎಣ್ಣಂತೆ ನೋಡ್ರಿ, ಯಾರು ಇದ್ರೆ ಕೊಡಿ, ಸಖತ್ ಮಾತಾಡ್ತಾರೆ. ಮಾತು ಬರ್ದಿರೋ ಹುಡುಗಿನ ಕೊಡಿ, ಇವ್ರೇ ಜಾಸ್ತಿ ಮಾತಾಡ್ತಾರೆ, ಹಾಗಾಗಿ ನಿಮ್ಗೆ ಅದೇ. ಸೊ ಆ್ಯಸ್ ಯೂಶುವಲ್ ಮದುವೆ ಮನೆ ಅಂದರೆ ಸ್ವಲ್ಪ ಕಾಲು ಎಳೆಯೋದು, ತಮಾಷೆ ಮಾಡೋದೆಲ್ಲ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮದು ಒಂದು ಸ್ವಲ್ಪ ತಮಾಷೆಗಳು ನಡೀತಾ ಇತ್ತು. ಅದನ್ನು ಹಾಗೆ ನ್ಯಾಚುರಲಾಗಿ ಆಗ್ತೆ ಅಷ್ಟೇ. ವಾಯ್ಸ್ ಓವರ್ ಕೊಟ್ಟರೆ ಏನು ಮಜಾ ಇರಲ್ಲ ಅಷ್ಟು ಕೇಳಿಸ್ಕೊಳಕ್ಕೆ ಅಂತ. ಎಲ್ಲರ ಮನೇಲೂ ಯಾವುದೇ ಒಂದು ಶುಭ ಕಾರ್ಯ ಮಾಡೋಕ್ಕೂ ಮುಂಚೆ ದೇವ್ರ ಪೂಜೆ ಮಾಡ್ತಾರಲ್ವ, ಅದೇ ಥರ ಇವರು ಫಸ್ಟ್ ಬಂದು ಇವಾಗ ದಾಸಪ್ಪನಿಗೆ ಪೂಜೆ ಮಾಡಿಸ್ಬಿಟ್ಟು ದೇವ್ರಿಗೆ ಎಡೆ ಇಟ್ಟು ಇವನೇ ಮದುವೆ ಗಂಡು ನಾಮ ಹಾಕಿಸ್ಕೊಂಡಿದ್ದಾನೆ ನೋಡಿ. ಆಮೇಲೆ ನಾವು ಎಲ್ಲರೂ ಗೆಸ್ಟ್ಗಳು ಯಾರ್ಯಾರು ಹೋಗಿದ್ವಿ, ಎಲ್ಲರೂ ನಾಮ ಹಾಕಿಸ್ಕೊಂಡ್ವಿ. ಅವ್ರ ಪಾಟಿಗೆ ಅವರು ಊಟಕ್ಕೆ ಬಡಿಸ್ತಾ ಇದ್ದಾರೆ ಆಂಟಿ. ಯಾಕಂದರೆ ಟೈಮ್ ಆಗಿಬಿಡುತ್ತೆ, 2 ಗಂಟೆ ಅಷ್ಟರಲ್ಲಿ ಹೊರಡಬೇಕಿತ್ತು. ಹಾಗಾಗಿ ಇವರು ಅವ್ರ ಅಕ್ಕ, ಹಾಗಾಗಿ ಬೇಗ ಬೇಗ ಎಲ್ಲನೂ ಮಾಡ್ತಾ ಇದ್ದಾರೆ. ಪೂಜೆ ಮಾಡುವಾಗ ಯಾವುದನ್ನು ಸೌಂಡು ಅಂದರೆ ವಾಯ್ಸ್ ಓವರ್ ಕೊಡೋದು ಬೇಡ ಅಂತ, ನ್ಯಾಚುರಲ್ ಆಗಿರಲಿ ಅಂತ ಹಾಗೆ ಹಾಕಿದ್ದೀನಿ. ಪೂಜೆ ಎಲ್ಲ ಆದ ನಂತರ ಬಳೆಗಳು ತೊಡಿಸ್ತಾ ಇದ್ದಾರೆ. ಫಸ್ಟು ದೊಡ್ಡವರೆಲ್ಲ ತೊಡಿಸ್ಕೊಳ್ತಾ ಇದ್ದಾರೆ. ಅಲ್ಲಿ ಡ್ರೆಸ್ ಹಾಕೊಂಡು ನಿಂತಿದ್ದಾರಲ್ಲ, ಅವ್ರು ಬಂದು ನನ್ನ ಫ್ರೆಂಡು. ನಾವು ಅವರು ಎಲ್ಲ ಒಂದೇ ಮನೆ ಹತ್ರ ಇದ್ದಿದ್ದು. ಅವ್ರ ಮನೆಗೆ ಹೋಗಿದ್ದು ವ್ಲಾಗ್ ಎಲ್ಲ ಹಾಕ್ತೀನಿ, ಅವ್ರ ಮಕ್ಕಳ ಜೊತೆ ಎಲ್ಲ ಹೋಗಿದ್ದನ್ನೆಲ್ಲ. ಹಾಗಾಗಿ ಅದು ಸುಮತಿ ಅಂತ. ಸೊ ನಾವೆಲ್ಲರೂ ಹಳೆ ಮನೆ ಹತ್ರ ಇರೋ ಫ್ರೆಂಡ್ಸು ಎಲ್ಲರೂ ಹೋಗಿದ್ವಿ ಮದುವೆಗೆ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಬಳೆಗಳು ಅಷ್ಟೇ ತುಂಬಾ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು. ರೇಟ್ ಮಾತ್ರ ನನಗೆ ಗೊತ್ತಿಲ್ಲ, ಅವ್ರ ಬುಕ್ಕಲ್ಲಿ ಬರ್ಕೊಳ್ತಾ ಇದ್ರು ಎಷ್ಟಾಗ್ತಾರೆ ಅಂತ. ಆಂಟಿ ಅವ್ರು ಕಾಸು ಕೊಟ್ಟಿರೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಎಲ್ಲ ಬ್ಯುಸಿ ಇರೋದ್ರಿಂದ ರೇಟ್ಗಳು ಯಾವುದು ನಾನು ವಿಚಾರಿಸಿಲ್ಲ. ತುಂಬಾ ಕಲೆಕ್ಷನ್ಸ್ಗಳು ಚೆನ್ನಾಗಿತ್ತು ಮಾತ್ರ. ನನಗಂತೂ ತುಂಬಾ ಖುಷಿ ಆಯಿತು. ನಾನು ಹಾಕಿಸ್ಕೊಂಡು ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಯಾರು ನೋಡಿಲ್ಲ ಅವರು ಇನ್ಸ್ಟಾಗ್ರಾಮಲ್ಲಿ. ತುಂಬಾ ಚೆನ್ನಾಗಿತ್ತು ಬಳೆಗಳು. ಮಕ್ಕಳು ನಾವು ಎಲ್ಲರೂ ಹಾಕಿಸ್ಕೊಂಡು, ಯಾರ್ಯಾರಿಗೆ ಯಾವ್ದು ಬೇಕು ಅದನ್ನು ಹಾಕಿಸ್ಕೊಂಡಿದ್ದಾರೆ ಅಷ್ಟೇ. ಎಲ್ಲರೂ ಒಂದೇ ಥರ ಏನು ಹಾಕಿಸ್ಕೊಂಡಿಲ್ಲ. ಸಖತ್ತಾಗಿತ್ತು, ಹೊಸ ಹೊಸ ಡಿಸೈನ್ಸು, ಪ್ಯಾಟ್ರನ್ಸು ಎಲ್ಲ ಬಂದಿತ್ತು. ಮದುವೆ ಮನೆ ಅಂದಮೇಲೆ ಮೆಹಂದಿ ಮತ್ತು ಬಳೆಗಳು ಇದೆಲ್ಲ ಹಾಕಿದ್ರೇ ಚೆಂದ. ಆವಾಗಲೇ ಅದು ಮದುವೆ ಮನೆ ಅಂತ ಕಳೆ ಬರೋದು ಅಲ್ವಾ. ಹಾಗಾಗಿ ಆಂಟಿ ಎಲ್ಲನೂ ಮಾಡಿಸಿದ್ರು. ಆ್ಯಕ್ಚುಲಿ ಇದೆಲ್ಲ ಹುಡುಗಿ ಮನೇಲಿ ಮಾಡಿಸ್ತಾರೆ, ಆದರೂ ಆಂಟಿ ನಮ್ಮ ಮನೆಯಲ್ಲೇ ಮಾಡಿಸೋಣ, ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ತುಂಬ ಜನ ಇದ್ದಾರೆ ಅಂದ್ಬಿಟ್ಟು ಆಂಟಿನೂ ಎಲ್ಲನೂ ಮಾಡಿಸಿದ್ದಾರೆ. ಹೆಣ್ಮಕ್ಳಿಲ್ಲ ನಮ್ಮ ಮನೇಲಿ, ನಾವು ಹುಡುಗನ ಕಡೆಯವರು ನಾವ್ಯಾಕೆ ಮಾಡಿಸ್ಬೇಕು ಅಂತೆಲ್ಲ ಏನು ಆಂಟಿ ಲೆಕ್ಕ ಮಾಡಲ್ಲ. ಯಾವುದನ್ನು ಸ್ಕಿಪ್ ಮಾಡಬಾರ್ದು, ಎಲ್ಲನೂ ಚೆನ್ನಾಗಿ ಆಗಬೇಕು ಅನ್ನೋದು ಆಂಟಿಗೆ ಆಸೆ ಇತ್ತು. ಹಾಗೆ ಚೆನ್ನಾಗಿ ಆಯಿತು ಮದುವೆ ಎಲ್ಲನೂ. ಹಾಗಾಗಿ ಎಲ್ಲನೂ ಪ್ರತಿಯೊಂದನ್ನು ಮಿಸ್ ಮಾಡದೆ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಇವಾಗ ಅರ್ಶಿಣದ ಶಾಸ್ತ್ರಗಳು ಒಂದು ಕಡೆ ನೀರು ಉಯ್ತಾ ಇದ್ದಾರೆ ಅವ್ರ ರಿಲೇಟಿವ್ಸ್ಗಳು. ನಾವೇನು ಅದರಲ್ಲೆಲ್ಲ ಮಿಂಗಲ್ ಆಗೋಕ್ಕೆ ಹೋಗಲಿಲ್ಲ. ನಾವು ಸುಮ್ಮನೆ ಸಿಂಪಲ್ಲಾಗಿ ನಿಂತ್ಕೊಂಡು ಫೋಟೋ ಕ್ಲಿಕ್ ಮಾಡಿಸ್ಕೊಂಡ್ವಿ ಅಷ್ಟೇ, ನಾವು ಫ್ರೆಂಡ್ಸ್ ಎಲ್ಲರೂ. ಬಳೆ ತೊಡಿಸ್ಕೊಳ್ಳೋರು ಬಳೆ ತೊಡಿಸ್ಕೊತಾ ಇದ್ದಾರೆ ಒಂದು ಸೈಡು, ಆ ಕಡೆ ಶಾಸ್ತ್ರ ಮಾಡೋರು ಶಾಸ್ತ್ರ ಮಾಡ್ತಾ ಇದ್ದಾರೆ. ಯಾಕೆಂದರೆ ಟೈಮ್ ತುಂಬ ಕಡಿಮೆ ಇರೋದ್ರಿಂದ ಎಲ್ಲ ಕೆಲಸನೂ ಒಂದೇ ದಿವಸ ಆಗಬೇಕು. ಬೆಳಿಗ್ಗೆ ದಾಸಪ್ಪನ ಪೂಜೆ ಮಾಡಿಸಿ ಅರ್ಶಿಣದ ಶಾಸ್ತ್ರ ಮಾಡಿ ಬಳೆ ಹಾಕಿಸಿ ಎಲ್ಲರನ್ನೂ ಬೆಸತ್ತಿಸ್ಬೇಕು. ಹಾಗಾಗಿ ಒಂದೇ ದಿವಸ ತುಂಬಾ ಹೆವಿ ಕೆಲಸ ಇತ್ತು. ನಾನು ಬಳೆ ಎಲ್ಲ ಹಾಕಿಸ್ಕೊಂಡು ಮನೆಗೆ ಹೊರಟಿ ಲಗೇಜ್ ಎಲ್ಲ ಎತ್ಕೊಂಡು ಬಂದೆ. ಅಷ್ಟರಲ್ಲಿ ಬಸ್ಗೆ ಪೂಜೆ ಮಾಡ್ತಾ ಇದ್ದಾರೆ. ಅವ್ರ ಅಕ್ಕ ನಿಂತಿದ್ದಾರೆ ನೋಡಿ ಈ ಕಡೆ. ಅವರು ಎಲ್ಲನೂ ಪೂಜೆಗಳನ್ನ ಮಾಡಿ ಬಸ್ನ ಹೊರಡಿಸ್ತಾ ಇದ್ದಾರೆ. ಅವ್ರ ಅಕ್ಕ ಅಂದರೆ ಸ್ವಂತ ಅಕ್ಕ ಅಲ್ಲ, ಕಸಿನ್ಸು ಎಲ್ಲರೂ. ಅವ್ರಿಗಿಬ್ಬರು ಗಂಡು ಮಕ್ಕಳೇ ಆಂಟಿಗೆ. ಇವಾಗ ಒಬ್ಬನಿಗೆ ಮದುವೆ ಆಗ್ತಾ ಇರೋದು.
ಇವರು ಪದ್ಮಾ ಆಂಟಿ ಅಂತ, ಆಂಟಿ ಫ್ರೆಂಡ್ ನೋಡಿರ್ಬೋದು. ಬಿಡಿ ಎಲ್ರಿಗೂ ನಾವ್ ಈ ತರ ತೋರ್ಸ್ಕೊಂಡು ನೀ ಅಂತ ತೋರ್ಸ್ದೆ. ಓ ಜಯಮ್ಮನ್ ನೋಡಪ್ಪ, ಹೂವ ಲೇಟೆಸ್ಟ್ ತೋರ್ಸ್ಕೊಂಡ್ಬಿಟ್ಟದ ಜಯಮ್ಮನ. ಚೆನ್ನಾಗಿರೋದು ಅಳಿಯನ್ ಮದ್ವೆಗೆ. ಪೂಜೆ ಎಲ್ಲ ಮುಗಿಸಿ ನಾವು ಹೊರಡೋ ಅಷ್ಟರಲ್ಲಿ 2:30 ಮೇಲೆ ಆಗೋಯ್ತು. ಅಷ್ಟೊಂದು ಜನ ಏನಿರಲಿಲ್ಲ. ಯಾಕೆ ಅಂದರೆ ತುಂಬ ಜನ ಕಾರ್ಗಳೆಲ್ಲ ಅವ್ರವ್ರದ್ದೇ ಓನ್ ಕಾರ್ಸಲ್ಲಿ ಹೊಟ್ಟೋಗಿದ್ರು. ಯಾಕಂದರೆ ಏಜ್ ಆದವರೆಲ್ಲ ಬಸ್ಸಲ್ಲಿ ಹೋಗೋದು ಕಷ್ಟ ಆಗುತ್ತೆ, ಯೂರಿನ್ ಪಾಸ್ ಮಾಡಬೇಕು, ಮತ್ತು ಅವ್ರಿಗೆ ತುಂಬಾ ಕಂಫರ್ಟಬಲ್ ಇರಲ್ಲ ಅಂದ್ಬಿಟ್ಟು ಅವ್ರವರು ಕೆಲವರು ಕಾರ್ಗಳೆಲ್ಲ ಹೊರಟ್ಬಿಟ್ರು. ನಾವು ಫ್ರೆಂಡ್ಸ್ಗಳು ಮಾತ್ರ ನಾವು ಬಸ್ಸಲ್ಲಿ ಹೊರಟಿದ್ದು. ನಮ್ಮ ಅತ್ತಿಗೆನೂ ಬಂದಿದ್ರು, ನಮ್ಮ ಅತ್ತಿಗೆ ನಾವೆಲ್ಲ ಬಸ್ಸಲ್ಲೇ ಬಂದ್ವಿ. ನಾವು ಅವರು ಆಂಟಿ ಎಲ್ಲರನ್ನೂ ಇನ್ವೈಟ್ ಮಾಡಿದರು, ಹಾಗಾಗಿ ನಮ್ಮ ಅತ್ತಿಗೆ ಬಂದಿದ್ದರು. ನಮ್ಮ ಅತ್ತಿಗೆ ಜೊತೆಲಿ ನಾವು ಎಲ್ಲರೂ ಹೊರಟ್ವಿ. ಇವರು ಪೂಜೆ ಮಾಡ್ತಾನೇ ಇದ್ದಾರೆ. ನನ್ನ ಮಗಳು ಬಂದು ಬಸ್ಸಲ್ಲಿ ಡ್ಯಾನ್ಸ್ ಆಡ್ತಾಯಿದ್ಲು, ಎಲ್ಲರನ್ನೂ ಆಡಿ ಆಡಿ ಅಂತ ಹೇಳ್ತಾಯಿದ್ರು. ಆದರೆ ನನ್ನ ಮಗಳು ಮಾತ್ರ ಆಡಿದ್ಲು, ಬೇರೆಯವ್ರು ಅಷ್ಟಕ್ಕಷ್ಟೇ ಸ್ವಲ್ಪ ಆಡಿದ್ರು. ನನ್ನ ಮಗಳು ಸ್ವಲ್ಪ ಚೆನ್ನಾಗಿ ಆಡಿದ್ಲು. ಏನೇ ಆದರೂ ಎಂಜಾಯ್ಮೆಂಟ್ ಇಲ್ಲ ಅಂದರೆ ಒಂಥರ ಬಸ್ಸಲ್ಲಿ ಹೋದ್ರೂ ಬೋರ್ ಅನಿಸುತ್ತಲ್ವ, ಹಾಗಾಗಿ ಡ್ಯಾನ್ಸ್ ಆಡಬೇಕು. ಆವಾಗಲೇ ಸ್ವಲ್ಪ ನಮಗೂ ಕ್ರೇಜ್ ಅಂದರೆ ಜೋಶ್ ಬರುತ್ತೆ. ಬಸ್ಸು ಹೊರಡ್ತು, ಮತ್ತು ದೂರನೂ ಇತ್ತು ಸ್ವಲ್ಪ ಅನಿಸುತ್ತೆ. ನನಗೂ ಕೂತು ಬೋರ್ ಆಗೋಯ್ತು. ಅದೆಲ್ಲ ಹೊಟ್ಟೆ ಬೇರೆ ಹಶ್ವಾಗಕ್ಕೆ ಸ್ಟಾರ್ಟ್ ಆಗೋಯ್ತು. ನಾನು ಚಪ್ರದ ರೊಟ್ಟಿಲಿ ಬೆಳಿಗ್ಗೆ ಮುದ್ದೆ ಮತ್ತು ತರಕಾರಿ ಸಾಂಬಾರು ಪಾಯಸ ಎಲ್ಲ ಮಾಡಿದರು. ನಾನು ತಿಂದ್ಬಿಟ್ಟು ಮನೆಗೆ ಹೋದೆ. ಮತ್ತೇನು ತಿನ್ನೋದು, ಮತ್ತು ಬಸ್ಸಲ್ಲಿ ಹೋಗ್ತೀವಲ್ಲ ಅಂದ್ಬಿಟ್ಟು ತಿನ್ನಲಿಲ್ಲ. ಫೈನಲಿ ಚೌಟ್ರಿಗೆ ತಲುಪಿದ್ವಿ. ಡೆಕೋರೇಷನ್ ಈ ಥರ ಮಾಡಿದರು ರಿಸೆಪ್ಷನ್ಗಾಗಲೇ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು. ನಾನು ಹಾಗೆ ವಿಡಿಯೋ ಮಾಡಿಕೊಂಡು ಮತ್ತು ಸ್ವಲ್ಪ ಟೊಮೆಟೊ ಬಾತ್ ಏನೋ ಮಾಡಿ ಚಟ್ನಿ ಮಾಡಿದ್ರು ಸ್ನ್ಯಾಕ್ಸ್ಗೆ. ಅಂದರೆ ಬೇರೆ ಏನೂ ಮಾಡಿರಲಿಲ್ಲ, ರುಪ್ಪಿಟ್ಟೆಲ್ಲ ಏನೋ ಒಂದು ಒಟ್ಟಿನಲ್ಲಿ ಹೊಟ್ಟೆ ತುಂಬಾ ಹಶ್ವಾಗಿತ್ತು, ಸಂಜೆ ಬೇರೆ ಆಗಿತ್ತಲ್ಲ, ಹಾಗೆ ಡೆಕೋರೇಷನ್ ಈ ಥರ ಮಾಡಿದರು ರಿಸೆಪ್ಷನ್ಗಾಗಲೇ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು. ನಾನು ಹಾಗೆ ವಿಡಿಯೋ ಮಾಡಿಕೊಂಡು ಮತ್ತು ಸ್ವಲ್ಪ ಟೊಮೆಟೊ ಬಾತ್ ಏನೋ ಮಾಡಿ ಚಟ್ನಿ ಮಾಡಿದ್ರು ಸ್ನ್ಯಾಕ್ಸ್ಗೆ. ಅಂದರೆ ಬೇರೆ ಏನೂ ಮಾಡಿರಲಿಲ್ಲ, ರುಪ್ಪಿಟ್ಟೆಲ್ಲ ಏನೋ ಒಂದು ಒಟ್ಟಿನಲ್ಲಿ ಹೊಟ್ಟೆ ತುಂಬಾ ಹಶ್ವಾಗಿತ್ತು, ಸಂಜೆ ಬೇರೆ ಆಗಿತ್ತಲ್ಲ, ಹಾಗೆ ತಿಂದ್ಬಿಟ್ಟು ಒಂಚೂರು ಕಾಫಿ ಕುಡಿದ್ಬಿಟ್ಟು ರೆಡಿ ಆಗೋಣ ಅಂತ ರೂಮ್ಗೆ ಹೊರಟ್ವಿ. ಅಲ್ಲೇ ರೂಮ್ಗಳು ಇತ್ತು, ಮತ್ತು ಬೇರೆ ಕಡೆಯೂ ರೂಮ್ಗಳು ಮಾಡಿದ್ರು ಆಂಟಿ. ನಮಗಿಲ್ಲೇ ಸಾಕು, ಮತ್ತು ಓಡಾಡೋಕ್ಕಾಗಲ್ಲ, ರೂಮಿಂದ ಚೌಟ್ರಿ ಬರೋದು ತುಂಬಾ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ನಾವು ಅಲ್ಲೇ ರೆಡಿ ಆಗಿಬಿಡೋಣ ಅಂದ್ಬಿಟ್ಟು ತಿಂದ್ಬಿಟ್ಟು ಅಲ್ಲೇ ಹೋಗಿ ರೆಡಿ ಆಗ್ತಾಯಿದ್ವಿ. ತುಂಬಾ ಚೆನ್ನಾಗಿತ್ತು, ಒಂಥರ ಮಿನಿ ಟ್ರಿಪ್ ಆದಂಗಿತ್ತು. ಸೊ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.